ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳಾದ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಘಟನೆ ಆದಾಗ ತನಿಖಾಧಿಕಾರಿ ಆಗಿದ್ದ 19ನೇ ಆರೋಪಿ ಚನ್ನಕೇಶವ ಟೆಂಗರಿಕನ್ಗೆ ಮಾತ್ರ 7 ವರ್ಷ ಜೈಲು ಶಿಕ್ಷೆ ನೀಡಿದೆ. ನ್ಯಾಯಮೂರ್ತಿ ಗಜಾನನ ಭಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಇನ್ನು ಯೋಗೇಶ್ ಗೌಡ ಮಕ್ಕಳಿಗೆ 14 ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡಬೇಕು ಹಾಗೂ ಮಕ್ಕಳ ಶಿಕ್ಷಣಕ್ಕಾಗಿ ಪರಿಹಾರ ಹಣ ನೀಡಬೇಕು ಅಂತ ಹೇಳಿ ಕೋರ್ಟ್ ಆದೇಶಿಸಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನವನ್ನ ವಿನಯ್ ಕುಲಕರ್ಣಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಶಾಸಕ ಸ್ಥಾನ ಉಳಿಸಿಕೊಳ್ಳಲು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾದ ಸ್ಥಿತಿ ಇದೆ. ಈ ಮೂಲಕ ಸೆಷನ್ಸ್ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ತರಬೇಕಿದೆ. 1 ತಿಂಗಳ ಒಳಗೆ ತಡೆಯಾಜ್ಞೆ ತರಬೇಕಿರುವ ಅನಿವಾರ್ಯತೆ ಇದ್ದು, ಇಲ್ಲವಾದಲ್ಲಿ ಶಾಸಕ ಸ್ಥಾನವನ್ನೇ ವಿನಯ್ ಕುಲಕರ್ಣಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಯೋಗೇಶ್ ಗೌಡ ಕೊಲೆ ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಧಾರವಾಡದ ದೊಡ್ಡನಾಯಕನಕೊಪ್ಪ ಬಡಾವಣೆಯಲ್ಲಿರುವ ಬಸವರಾಜ್ ಕೊರವರ ಮನೆಗೆ ಭಾರೀ ಭದ್ರತೆ ಒದಗಿಸಲಾಗಿದೆ. ಸುಮಾರು 8 ಜನ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಇನ್ನು ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಹಿನ್ನೆಲೆ ಧಾರವಾಡದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡಿದ್ದಾರೆ. ಈ ಪ್ರಕರಣ ಎಲ್ಲರಿಗೂ ಒಂದು ಪಾಠ ಆಗಲಿ ಅಂತ ನಾನು ಹೋರಾಟ ಮಾಡಿದ್ದೆ. ಈ ತೀರ್ಪಿನಿಂದ ಹಿಗ್ಗೋದೂ ಇಲ್ಲ, ಕುಗ್ಗೋದೂ ಇಲ್ಲ. ಸಿಬಿಐ ಅಧಿಕಾರಿಗಳು ಸತ್ಯಾಂಶ ಹೊರತಂದಿದ್ದಾರೆ. ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಸಮಾಧಾನ ತಂದಿದೆ ಎಂದಿದ್ದಾರೆ. ಧಾರವಾಡ ಜಿಲ್ಲಾ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಾಫಿ ಸಾಕ್ಷಿ ಬಸವರಾಜ ಬುತ್ತಗಿ ಮನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕೇಂದ್ರೀಯ ಭದ್ರತಾ ಹಾಗೂ ಡಿಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಿಕ್ಷೆ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಪರಮೇಶ್ವರ್, ಪಕ್ಷದ ನಿಲುವು ಪ್ರಶ್ನೆಯೇ ಇಲ್ಲ. ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಯಾರೇ ಆಗಿದ್ರೂ ಕಾನೂನು ಪ್ರಕಾರ ಕೇಸ್ ಆಗಿದೆ. ನ್ಯಾಯಾಲಯದ ತೀರ್ಪನ್ನ ನಾವೆಲ್ಲ ಒಪ್ಕೊಳ್ಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸುತ್ತಾರೆ ಅಂತ ಹೇಳಿದರು. ಅಲ್ಲ, ಪಕ್ಷದ್ದೇನು ಸ್ಟ್ಯಾಂಡ್ ಬರೋ ಪ್ರಶ್ನೆನೇ ಇಲ್ಲ. ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಅವ್ರು ಯಾರೇ ಆಗಿರಲಿ, ಕಾನೂನಿನ ಪ್ರಕಾರ ಏನಾಗಿದೆ ಅದು ಆಗಿದೆ. ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಾಗಲ್ಲ. ಸರಿ ತಪ್ಪು ಅಂತ ಹೇಳಕ್ ನನಗೆ ಅರ್ಹತೆ ಇಲ್ಲ. ಕಾನೂನು ಮತ್ತು ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದೆ ಅದನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಅದನ್ನ ಒಪ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದು, ವಿನಯ್ ಕುಲಕರ್ಣಿ ರಾಜ್ಯದ ಒಬ್ಬ ಶಾಸಕ. ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಸತ್ಯ ಹೇಳಿದ್ದಾರೆ. ರಾಜಕಾರಣಿ ಮಾತು ಕೇಳಿ ಕೊಲೆ ಮಾಡಿದ್ರೆ ಏನಾಗುತ್ತೆ ಅಂತ ಇದೊಂದು ಉದಾಹರಣೆ. ಕಾಂಗ್ರೆಸ್ ಈ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟರು. ಸಿಬಿಐಗೆ ಕೊಟ್ಟ ಮೇಲೆ ಸತ್ಯ ಬಹಿರಂಗ ಆಗಿದೆ. ರಾಜಕೀಯ ಕೊಲೆಗೆ ತಿಲಾಂಜಲಿ ಇಡಬೇಕು ಅಂತ ಹೇಳಿದರು. ವಿನಯ್ ಕುಲಕರ್ಣಿ ರಾಜ್ಯದ ಅವರು ಕೂಡ ಒಬ್ಬ ಶಾಸಕರು, ಹಿಂದೆ ಮಂತ್ರಿಗಳಾಗಿದ್ದವರು. ಇವ್ರ ಮಾತು ಕೇಳಿಕೊಂಡು ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ನಾವು ಕೊಲೆ ಮಾಡಿದ್ರಿ. ರಾಜ್ಯದ ಜನತೆಗೆ ಒಂದು ಮೆಸೇಜು, ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ, CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡಿದ್ದಾರೆ. ಇದು ಮಹಿಳೆಯರಿಗೆ ಮೀಸಲಾತಿ ಕೊಡುವ ಬಿಲ್ ಅಲ್ಲ, ಅಧಿಕಾರವನ್ನ ಪಡೆಯಲು ಮಾಡುತ್ತಿರುವ ಕಾನೂನು. ಮಹಿಳಾ ಮೀಸಲಾತಿ ಹೆಸರಲ್ಲಿ ರಾಜಕೀಯ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ರಾಜಕೀಯ ಭೂಪಟ ಬದಲಿಸಲು ಕುತಂತ್ರ ನಡೀತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕ್ಷೇತ್ರ ಪುನರ್ ವಿಂಗಡಣಾ ಬಿಲ್ಗೂ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ದೇಶ ವಿರೋಧಿ ಕಾನೂನು. ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮೋದಿ ಮ್ಯಾಜಿಷಿಯನ್ ರೀತಿ ಕೆಲಸ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಈ ವೇಳೆ ರಾಹುಲ್ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಪ್ರಧಾನಿ ಬಳಿ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ರಾಜನಾಥ್ ಸಿಂಗ್ ಒತ್ತಾಯಿಸಿದ್ದಾರೆ. This is nothing short of an anti-national act. This is what you are doing. And under no circumstances are we going to allow you to do it. So I am telling you very clearly right now that the entire opposition
is going to defeat this attempt of yours to attack the nation state and deprive OBCs and Dalits of the... अध्यक्ष महोदय, इस देश के प्रधानमंत्री के संबंध में जिस प्रकार के शब्दों का प्रयोग नेता प्रतिपक्ष के द्वारा किया जा रहा है, मैं समझता हूं यह बेहद दुर्भाग्यपूर्ण है और इसकी जितनी भी निंदा की जाए वह कम है। इस देश की जनता ने उन्हें प्रधानमंत्री बनाया है। हमारे दल को इतनी स्ट्रेंथ दी। ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ನೀಡುವ ಸಂಬಂಧ ನಿನ್ನೆ ಸಂಸತ್ನಲ್ಲಿ ಬಿಲ್ ಮಂಡನೆಯಾಗಿದೆ. ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ 251 ಸದಸ್ಯರು ಸಮ್ಮತಿ ಸೂಚಿಸಿದ್ದು 185 ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಂಡನೆಗೆ ಬಹುಮತ ವ್ಯಕ್ತವಾಗಿದ್ದು ಇವತ್ತು ನಾರಿ ಶಕ್ತಿ ಮಸೂದೆ ಅಂಗೀಕಾರ ಪಡೆಯಲು ಮತದಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿ ಮುಂದೆ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮಹಿಳಾ ಮೀಸಲಾತಿ ಹೆಸರಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ನೆಪದಲ್ಲಿ ರಾಜ್ಯಕ್ಕೆ ಅನ್ಯಾಯ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ ಅವರ ವಿರುದ್ಧ ಕ್ರಮ ಆಗ್ತಾ ಇದೆ. ಕಾಂಗ್ರೆಸ್ ಬೆಳಿಬೇಕು, ಕಾಂಗ್ರೆಸ್ನಿಂದ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವವರಿಗೆ ಇಂಥದ್ದೆಲ್ಲ ಆಗ್ತಿದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ತಿಲ್ಲ. ಸಿಎಂ ಯಾಕೆ ಗಟ್ಟಿಯಾಗಿ ನಿಲ್ತಿಲ್ವೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯರಿಂದ ಇಂಥ ಅಸಹಾಯಕತೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಸಿಎಂ ತಟಸ್ಥ ಧೋರಣೆ ಯಾಕೆ ತಾಳ್ತಿದ್ದಾರೋ ಗೊತ್ತಿಲ್ಲ. ಧ್ವನಿ ಕುಗ್ಗಿದಾಗ ಅಸಹಾಯಕತೆ ಆಗುತ್ತೆ. ಸಿದ್ದರಾಮಯ್ಯ ಪರ ಇರುವವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಜನ ಮಾತನಾಡ್ತಿದ್ದಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ. WHO ಈಸ್ ರಾಹುಲ್ ಗಾಂಧಿ ಅನ್ನೋರ ಜೊತೆ ಡಯಾಸ್ ಹಂಚಿಕೊಂಡದ್ದು ಪಕ್ಷದ ಶಿಸ್ತ ಅಂತ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ನಿಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಮುಸ್ಲಿಂ ಲೀಡರ್ಗಳ ವಿರುದ್ಧ ಕ್ರಮದ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಮಾಗಡಿ ಶಾಸಕ ಬಾಲಕೃಷ್ಣ, ಇದು 4 ಗೋಡೆ ಮಧ್ಯೆ ಇರಬೇಕಾಗಿತ್ತು, ಆದರೆ ಈಗ ಹೊರಗೆ ಬಂದಿದೆ. ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾರೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗುವ ವಿಚಾರಗಳನ್ನು ಅವರು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂತಿದ್ದೀನಿ. ಜಮೀರಣ್ಣ ತಪ್ಪು ಮಾಡುವ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದಾರೆ. ನಾನು ಅನ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ. ಜಾಸ್ತಿ ವಿಕೋಪಕ್ಕೆ ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಇದನ್ನ ಇಲ್ಲಿಗೆನೆ ಮೊಟಕು ಮಾಡಬೇಕು ಅಂತ ಹೇಳಿ ನಾನು ಹೈಕಮಾಂಡ್ ಅಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅನ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟ್ಬಿಟ್ರೆ ಅವ್ನ ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗ್ಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿನ್ನ ದೊಡ್ಡ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ಪುನಾರಚನೆ ಭರವಸೆ ಸಿಕ್ಕಿದೆಯಾ ಗೊತ್ತಿಲ್ಲ. ನಾವು ಕಾಯೋದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ. ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಏನೋ ಒಂದು ಕ್ರಮ ತಗೋತಾರೆ. ಸದ್ಯ ದೆಹಲಿಯಿಂದ ಎಲ್ಲಾ ಶಾಸಕರು ವಾಪಸ್ ಬಂದಿದ್ದಾರೆ. ಪ್ರಮುಖವಾದ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಭೇಟಿಗೆ ಸಿಗಲ್ಲ. ಮೊದಲು ಪ್ರಮುಖವಾದ ವಿಚಾರಕ್ಕೆ ಗಮನ ಹರಿಸಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳನ್ನು ನೋಡೋಣ. ಏನಾಗುತ್ತೋ ಗೊತ್ತಾಗುತ್ತೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಬೇಳೂರು ಗೋಪಾಲಕೃಷ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೂಡಲೇ ಇದು ರಿಸಲ್ಟ್ ಬಂದ್ಮೇಲೆ ಏನೋ ಒಂದು ಕ್ರಮ ತಗೊಂತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಈಗ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತೆ ಪ್ರಮುಖವಾದಂಥ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ.
ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ ಯಾರು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನು ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. ನಾನು ಅನ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಸುಮಾರು ಒಂದು 25 ಜನ ನಾವು MLA ಸೀನಿಯರ್ MLA ಯಾರಿದ್ದೀವಿ, ನಾವೆಲ್ಲರೂ ಸೇರಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದು. ನಮಗೆ ಮಾನ್ಯ ಖರ್ಗೆ ಸಾಹೇಬರು ಭೇಟಿ ಮಾಡಿ, ಸುರ್ಜೇವಾಲ ಅವರನ್ನು ಭೇಟಿ ಮಾಡಿ ಇವತ್ತು ನಾನು ಬಂದಿದ್ದೀನಿ. ವೇಣುಗೋಪಾಲ್ ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ, ಇವತ್ತು ಅವರು ಭೇಟಿ ಮಾಡ್ತಾರೆ. ಭಾಳ ಚೆನ್ನಾಗಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಚರ್ಚೆ ಮಾಡಿದರು. ರಾಜ್ಯದ ಸುದ್ದಿ ಬಗ್ಗೆ ಚರ್ಚೆ ಮಾಡಿದರು, ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದರು, ಮುಂದೆ ಎಲೆಕ್ಷನ್ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ನನಗಂತ ಪಾಸಿಟಿವ್ ಇದೆ, ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ. ನಾವು ಹೋದರೆಲ್ಲರೂ ಮಂತ್ರಿ ಆಗಬೇಕಂತ ಯಾರು ಕೇಳಿದಾರಲ್ಲ, ಕೆಲವರೊಂದಿಷ್ಟು ಜನರಿಗೆ ಆದ್ಯತೆ ಮಾಡಿ ಕೊಡಿ ಅಂತ. ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ, ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಒಂದು ಕಡೆ DKಶಿ CM ಆಗಲು ಹೊರಟಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸೀಟ್ ಬಿಡ್ತಾ ಇಲ್ಲ. ಇದೀಗ ಅವರವರ ಮಕ್ಕಳು ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಕೂಡ 23 ಜನ ಡೆಲ್ಲಿಗೆ ಹೋಗಿದ್ದಾರೆ, ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋದು ಜಗಜ್ಜಾಹಿರಾತ. ಅದೇ ರೀತಿ ಸಿದ್ದರಾಮಯ್ಯನೂ ಕೂಡ ಮುಖ್ಯಮಂತ್ರಿ ಪದವಿ ಬಿಡಲ್ಲ ಅನ್ನೋದು ಅವ್ರ ಮಗನೂ ನೆನ್ನೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ, ನಮ್ಮಪ್ಪನೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಬ್ಬರು ಆಗಬೇಕು ಅಂತ. ಈಗ ಮಕ್ಕಳು ಹೇಳಕ್ಕೆ ಶುರು ಮಾಡಿಬಿಟ್ಟವ್ರು, ಎಲ್ಲರ ಮಕ್ಕಳು ಅವ್ರ ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಅಪ್ಪಂದಿರು ಮಂತ್ರಿ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೋ ಅಂಥ ಕಾಲ ಬಂದ್ಬಿಟ್ಟಿದೆ. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟಿತಗೊಂಡ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ವಚನಾನಂದ ಶ್ರೀ ವಿರುದ್ಧ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರು ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ 3 ಮಕ್ಕಳು ಹೇಳಿಕೆ ಕೊಟ್ಟಿದ್ದಾರೆ. 3 ಮಕ್ಕಳನ್ನ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನಡೆಸಿದ್ದು, ಇನ್ನೂ 3 ಬಾರಿ ಕೌನ್ಸಿಲಿಂಗ್ ನಡೆಸುವ ಸಾಧ್ಯತೆ ಇದೆ. ಕೌನ್ಸಿಲಿಂಗ್ ವೇಳೆ ಮಕ್ಕಳು ದೃಢವಾಗಿ ಹೇಳಿಕೆ ನೀಡಿದರೆ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಶುರುವಾಗುವುದಂತೂ ನಿಶ್ಚಿತ. ವಚನಾನಂದ ಶ್ರೀ ವಿರುದ್ಧ ಮಕ್ಕಳ ಕಲ್ಯಾಣ ಸಮಿತಿಗೆ ಮಕ್ಕಳ ದೂರು ಹಿನ್ನೆಲೆ ಹರಿಹರ ಪಂಚಮಸಾಲಿ ಮಠಕ್ಕೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಭೇಟಿ ನೀಡಿದ್ದಾರೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ಭೇಟಿ ನೀಡಿ ಮಠದಲ್ಲಿ ಬಾಲಕರು ವಾಸವಿದ್ದ ಸ್ಥಳದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಂದರ್ಭದಲ್ಲಿ ಒಂದು 3 ಮಕ್ಕಳು ನಮಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್. ನಮಗೆ ಅಲ್ಲಿ ನಮಗೆ ಮಠದಲ್ಲಿ ಸ್ವಲ್ಪ ಬೈಯೋದು ಹೊಡೆಯೋದು ಮಾಡ್ತಾರೆ ಅಂತೇಳಿ ನಮಗೆ ಒಂದು ಕಂಪ್ಲೇಂಟ್ ಮಾಡಿದರು. ಹಂಗಾಗಿ ನಾವು ಹೆಚ್ಚಿನ ಒಂದು ಸ್ವಲ್ಪ ಸ್ಥಳ ಪರಿಶೀಲನೆಗಾಗಿ ಇವತ್ತು ಬಂದಿದ್ದೀವಿ ಸರ್. ಇಲ್ಲಿ ದೂರ ಏನಿಲ್ಲ ಸರ್, ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾಯಿದ್ರು, ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ಹೇಳಿದ್ರು ಸರ್. ಅದು ಏನೋ ನಮಗೇನು ಹೇಳಿಲ್ಲ ಸರ್, ಮಕ್ಕಳೇನು ಹೇಳಿಲ್ಲ ಸರ್. ಎಷ್ಟು ಜನ ದೂರ ಬಂದಿದೆ ಸರ್? ಎಷ್ಟು ಜನ ಕೊಟ್ಟಿಲ್ಲ? ನಿನ್ನೆ 3 ಮಕ್ಕಳು ಮಾತ್ರ ಸರ್. ನಡೀತಾ ಇನ್ನು ಮಠದಲ್ಲಿದ್ದ 3 ಮಕ್ಕಳಿಂದ ದೂರು ವಿಚಾರದ ಬಗ್ಗೆ ಮಾತನಾಡಿದ ವಚನಾನಂದ ಶ್ರೀ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಏನು ಹೇಳಬೇಕು ಹೇಳಿದ್ದೇವೆ, ಇದು ಕಾನೂನು ವ್ಯಾಪ್ತಿಗೆ ಬರುತ್ತೆ, ಸೂಕ್ಷ್ಮ ವಿಷಯ, ಇದರ ಬಗ್ಗೆ ಹೇಳಿಕೆ ಕೊಡೋಕ್ಕಾಗಲ್ಲ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರ ನೀಡ್ತಾರೆ. ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯುವ ಸಾಧಕರು, ಎಲ್ಲದಕ್ಕೂ ಸಮಯ ಸಂದರ್ಭ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಮನೆಯ ಬೆಡ್ರೂಮ್ನ ಮಂಚದ ಕೆಳಗೆ ಚಿರತೆ ಮಲಗಿದ್ದ ಘಟನೆ ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿ ನಡೆದಿದೆ. ಸುರೇಶ್ ಅನ್ನೋರ ನಿವಾಸದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಮನೆಯಲ್ಲಿ ಸುರೇಶ್ ಪತ್ನಿ ಸುಜಾತ, ತಾಯಿ ಶೈಲಜಾ ಇದ್ರು. ಈ ವೇಳೆ ತಾಯಿ ಶೈಲಜಾ ಕೊಠಡಿಗೆ ಚಿರತೆ ಎಂಟ್ರಿ ಕೊಟ್ಟಿದೆ. ಸಮಯ ಪ್ರಜ್ಞೆಯಿಂದ ಶೈಲಜಾ ಅವರನ್ನ ಸುಜಾತ ರಕ್ಷಣೆ ಮಾಡಿ ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಆಗಮಿಸಿ ಚಿರತೆ ಅರವಳಿಕೆ ಮದ್ದು ನೀಡಿ ಬೋನ್ ತರಿಸಿ ಬೋನ್ ಮೂಲಕ ಚಿರತೆಯನ್ನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ VRL ಬಸ್ ಹಾಗೂ
ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕಾರಿನಲ್ಲಿ 5 ಸಜೀವ ದಹನವಾಗಿದ್ದರೆ ಓರ್ವ ಮಗು ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದೆ. ಇನ್ನಿಬ್ಬರು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮತ್ತೊಂದು ಮಗು ಸಾವನ್ನಪ್ಪಿದ್ದು, ಇಡೀ ಕುಟುಂಬದಲ್ಲಿ ಈಗ ಓರ್ವ ಮಗು ಮಾತ್ರ ಬದುಕುಳಿದಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ. ಇನ್ನು ಮೃತರ ಊರು ಸಿರಿವಾರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತದೇಹಗಳಿಗಾಗಿ ಕುಟುಂಬಸ್ಥರು ಕಾದು ಕುಳಿತಿದ್ದು, ಮುದ್ದಿನ ತಮ್ಮ ಕೃಷ್ಣ ನಾಯಕನನ್ನ ಕಳೆದುಕೊಂಡು ಅಕ್ಕ ಕಣ್ಣೀರಿಟ್ಟಿದ್ದಾರೆ. ರಾಸಾಯನಿಕ ತುಂಬಿದ್ದ ಟ್ಯಾಂಕರ್ ನಿನ್ನೆ ಅಂಕೋಲಾ ಬಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಬೆಂಕಿಗೆ ಆಹುತಿಯಾಗಿತ್ತು. ಇದೀಗ ಟ್ಯಾಂಕರ್ ಸ್ಫೋಟವಾಗ್ತಾ ಇರೋ ವಿಡಿಯೋವೊಂದು ವೈರಲ್ ಆಗಿದೆ. ನಿನ್ನೆ ಸಂಜೆ ಟ್ಯಾಂಕರ್ಗೆ ಬೆಂಕಿ ಹತ್ಕೊಂಡಿತ್ತು. ಬೆಂಕಿ ನಂದಿಸಲು ಅಗ್ನಿಶಾಮಕ ವಾಹನ ಹತ್ತಿರ ಹೋಗ್ತಿದ್ದಂತೆ ಟ್ಯಾಂಕರ್ ಸ್ಫೋಟಗೊಂಡಿದೆ. ಸದ್ಯ ಈ ದೃಶ್ಯ ಎಲ್ಲೆಡೆ ವೈರಲ್ ಆಗಿದೆ. ಹಾಕೊಂಬರಕ್ಕಿಲ್ಲ ಅವು ಹೋಗಿದ್ವಿ ನೋಡ ಮತ್ತೆ ಸಾಮಾನ್ಯ ಹತ್ಕೊಂತ ಅದ ಈ ಮತ್ತೆ ಭಯಂಕರ ತಗೊಂತದ ಈಗ ಪ್ರಾಬ್ಲಮ್ ಆಗ್ತದೆ ಈ ಲೈನ್. ಚಲಿಸುತ್ತಿರುವ ಸಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನಡೆದಿದೆ. ಭಟ್ಕಳದಿಂದ ಮುರುಡೇಶ್ವರಕ್ಕೆ ಸಾಗ್ತಾ ಇದ್ದ ಸಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂಗೆ ಬಸ್ನಿಂದ ಪ್ರಯಾಣಿಕರು ಇಳಿದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸಿದೆ. ಕುಡಿದು ಬಂದಿದ್ದ ವ್ಯಕ್ತಿಗೆ ಟೆಸ್ಟ್ ಡ್ರೈವ್ಗೆ ಕಾರು ಕೊಟ್ಟು ಶೋರೂಂ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಏಪ್ರಿಲ್ 12ರಂದು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಹದೇವಪುರದ ವಿಘ್ನೇಶ್ವರ ನಗರದಲ್ಲಿರುವ ಮಹೀಂದ್ರಾ ಕಾರ್ ಶೋರೂಂಗೆ ಅಭಿಲಾಷ್ ಅನ್ನೋರು ಟೆಸ್ಟ್ ಡ್ರೈವ್ಗೆ ಬಂದಿದ್ರು. ಟೆಸ್ಟ್ ಡ್ರೈವ್ ಮಾಡಲು ಬಂದಿದ್ದಾಗ ಅಭಿಲಾಷ್ ಕುಡಿದು ಬಂದಿದ್ದ ಎನ್ನಲಾಗಿದೆ. ಆದರೂ ಅವರಿಗೆ ಟೆಸ್ಟ್ ಡ್ರೈವ್ಗೆ ವಾಹನ ನೀಡಲಾಗಿದೆ. ಅಲ್ಲಿಂದ ಕಾರ್ ಪಡೆದು ಬಂದ ಅಭಿಲಾಷ್ 4 ಕಾರ್ಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕಾರ್ ಗುದ್ದಿದ ರಭಸಕ್ಕೆ ರಮೇಶ್ ಅನ್ನೋರ ಕಾಲು ಮುರಿದಿದೆ. ಅಭಿಲಾಷ್ಗೆ ಸ್ಥಳೀಯರೇ ಧರ್ಮದೇಟು ಕೊಟ್ಟಿದ್ದಾರೆ. ಇನ್ನು ಮಹದೇವಪುರ ಸಂಚಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ H5N1 ವೈರಸ್ ಹಕ್ಕಿ ಜ್ವರ ಭೀತಿ ಶುರುವಾಗಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಹೆಸರುಘಟ್ಟ ಪೌಲ್ಟ್ರಿ ಫಾರ್ಮ್ನಲ್ಲಿ H5N1 ಪತ್ತೆಯಾಗಿದೆ. ಕೋಳಿಗಳಲ್ಲಿ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಫಾರ್ಮ್ನಲ್ಲಿರುವ ಕೋಳಿಗಳನ್ನು ಗುಂಡಿ ತೆಗೆದು ಮುಚ್ಚಲಾಗಿದೆ. ಇನ್ನು ಹಕ್ಕಿ ಜ್ವರ ಪತ್ತೆಯಾಗ್ತಾ ಇದ್ದಂತೆ ಎಲ್ಲ ಕೋಳಿಗಳನ್ನು ವಿಲೇವಾರಿ ಮಾಡಲಾಗಿದ್ದು, ಇದೀಗ ಉಳಿದ ಖಾಸಗಿ ಫಾರ್ಮ್ಗಳಲ್ಲೂ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದೆ. ಜನರು ಆತಂಕ ಪಡುವ ಅಗತ್ಯವಿಲ್ಲ, ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಕೋಳಿ ಹಾಗೂ ಮೊಟ್ಟೆ ಎರಡನ್ನೂ H5N1 ಟೆಸ್ಟಿಂಗ್ಗೆ ಒಳಪಡಿಸಲು ನಿರ್ಧರಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಹಾಗೂ ಗಾಂಜಾ ಪ್ರಕರಣ ಸಂಬಂಧಪಟ್ಟಂಗೆ ತಲೆಮರೆಸಿಕೊಂಡಿದ್ದ ಆರೋಪಿ ಸಮೀರ್ ಬೂದಿಹಾಳ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸಮೀರ್ ಬೂದಿಹಾಳ ಮೊಬೈಲ್ನಲ್ಲಿ ಯುವತಿಯರ ಜೊತೆಗಿನ ವಿಡಿಯೋ ಪತ್ತೆಯಾಗಿತ್ತು. ಜೊತೆಗೆ ಗಾಂಜಾ ಸೇವನೆಗೆ ಸಂಬಂಧಪಟ್ಟಂತಹ ತುಣುಕುಗಳು ಲಭ್ಯವಾಗಿತ್ತು. ಹೀಗಾಗಿ ಆರೋಪಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಮಗಳೂರು ಮೂಲದ ನಕಲಿ ಐಎಎಸ್ ಅಧಿಕಾರಿಯನ್ನ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಕಲಿ ಐಎಎಸ್ ಅಧಿಕಾರಿ ಮಿಥುನ್ ಬಂಧಿತ ಆರೋಪಿ. ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ಸರ್ಜನ್ಗೆ ತಾನು ಐಎಎಸ್ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡಿದ್ದ ಮಿಥುನ್ ಆರೋಗ್ಯ ಸೌಧದಲ್ಲಿ ಕೆಲಸ ಮಾಡುವುದಾಗಿ ನಂಬಿಸಿ ವಂಚನೆ ಮಾಡಿದ್ದಾನೆ. ಕೋಲಾರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಿಡಿಒ ವಿರುದ್ಧ ಶಾಸಕ ಸಮೃದ್ಧಿ ಮಂಜುನಾಥ್ ಗರಂ ಆಗಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿನ 78 ಅರ್ಜಿಗಳ ಪೈಕಿ 56 ಅರ್ಜಿ ಪಿಡಿಒ ಕಾರ್ಯವೈಖರಿ ಬಗ್ಗೆ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಗಳಲ್ಲಿನ ಸಮಸ್ಯೆಗಳ ಸರಮಾಲೆ ಕಂಡು ಶಾಸಕರು ಕೆಂಡಾಮಂಡಲವಾಗಿದ್ದಾರೆ. ಹೀಗಾಗಿ ತಾಯಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷದ ನಡುವೆ ಬಿಟುಮಿನ್ ಹೊತ್ತ ಹಡಗೊಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬಂದರಿಗೆ ಬಂದು ತಲುಪಿದೆ. 6200 ಮೆಟ್ರಿಕ್ ಟನ್ ಬಿಟುಮಿನ್ ಹೊಂದಿರುವ ಎಂಎಸ್ಜಿ ಹಡಗು ಬಂದಿದೆ. ಶಾರ್ಜಾ ಬಂದರಿನಿಂದ ಹರ್ಮುಜ್ ಜಲಸಂಧಿ ದಾಟಿ ಕಾರವಾರದ ವಾಣಿಜ್ಯ ಬಂದರಿಗೆ ಬಂದು ತಲುಪಿದೆ. ಕಳೆದ 1 ತಿಂಗಳಿನಿಂದ ಬಂದರಿನ ವಾಣಿಜ್ಯ ಚಟುವಟಿಕೆ ಸ್ತಬ್ಧವಾಗಿತ್ತು. ಇದೀಗ 35 ದಿನಗಳ ಬಳಿಕ ಬಿಟುಮಿನ್ ತುಂಬಿದ ಹಡಗು ಬಂದಿದ್ದು ವ್ಯಾಪಾರ ವಹಿವಾಟಿಗೆ ಕೊಂಚ ಪುಷ್ಟಿ ನೀಡಿದೆ. ದೇಶದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಬೆಂಗಳೂರಿನ ಅಮಿಟಿ ಯೂನಿವರ್ಸಿಟಿಯಲ್ಲಿ ಏಪ್ರಿಲ್ 21-22ರಂದು 2 ದಿನಗಳ ಕಾಲ ಅಮಿಗ್ಲೋರಿಯಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ನಾಗಭೂಷಣ್ ಮಾಹಿತಿ ನೀಡಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಡಿಸಿ ಕಚೇರಿ ಬಳಿ ಇರುವ ಅಮಿಟಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಈ ಬಾರಿ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ನೆರವೇರಲಿದೆ. 2 ದಿನಗಳು ನಡೆಯಲಿರುವ ಈ ಅಮಿಗ್ಲೋರಿಯಾ ಉತ್ಸವದಲ್ಲಿ ಅಮಿಟಿ ಕಾಲೇಜು ಕ್ಯಾಂಪಸ್ನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಇತರ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮೊದಲನಾಗಿ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರು
ಇಲ್ಲಿ ನಾವು ಅಮಿಗ್ಲೋರಿಯಾ ಅಂತಕ್ಕಂಥ ಒಂದು ಅಂತರ್ ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದು 2ನೇ ವರ್ಷದ ಕಾರ್ಯಕ್ರಮ. ಇಲ್ಲಿ ನಾವು 20 ವಿಧ ವಿಧವಾದಂತಹ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಿರ್ತೀವಿ. ಈ ಒಂದು ಕಾಂಪಿಟಿಷನ್ಗೆ ನಮ್ಮ ಎಲ್ಲ ಕಾಲೇಜು ಹಾಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಮುಕ್ತವಾದಂತಹ ಅವಕಾಶ ಇರುತ್ತೆ. ಯಾವುದೇ ವಿದ್ಯಾರ್ಥಿಗಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ದಿನಾಂಕ 21 ಮತ್ತು 22 ಇದೇ ಏಪ್ರಿಲ್ ಮಂಗಳವಾರ ಮತ್ತು ಬುಧವಾರ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಎದುರಿನ ಕ್ಯಾಂಪಸ್ನಲ್ಲಿ ನಡೆಯುತ್ತೆ. ಅಕ್ಷಯ ತೃತೀಯ ಹಿನ್ನೆಲೆ ತನಿಷ್ ಜ್ಯುವೆಲ್ಲರಿಯಿಂದ ನೈಸರ್ಗಿಕ ರತ್ನಗಳ ವಿಭಾಗದ ವಿನೂತನ ಸಂಗ್ರಹವನ್ನು ಅನಾವರಣಗೊಳಿಸಲಾಗಿದೆ. ವಿಶಿಷ್ಟವಾದ ಹಾಗೂ ಕೈಗೆಟುಕುವ ಬೆಲೆಯ ಆಭರಣಗಳನ್ನು ಬಯಸುವವರಿಗಾಗಿ ಇದನ್ನು ರೂಪಿಸಲಾಗಿದ್ದು, ಇದರ ಬೆಲೆ 35,000ದಿಂದ ಪ್ರಾರಂಭವಾಗುತ್ತೆ. ಅಕ್ಷಯ ತೃತೀಯ ಸಂದರ್ಭ ಹಿನ್ನೆಲೆ ತನಿಷ್ಕ್ ವಿಶೇಷ ಹಬ್ಬದ ಕೊಡುಗೆಗಳನ್ನು ನೀಡ್ತಾ ಇದ್ದು, ಗ್ರಾಹಕರು ಎಕ್ಸ್ಚೇಂಜ್ ಹಬ್ಬದ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈ ಅಕ್ಷಯ ತೃತೀಯದ ಶುಭದ ಸಂದರ್ಭದಲ್ಲಿ ತನಿಷ್ಕ್ ನಿಮಗೆ ಯೂಸ್ ಅಂತ ಹೇಳೋ ಕಲೆಕ್ಷನ್ಸ್ನ ಲಾಂಚ್ ಮಾಡ್ತಾ ಇದೆ. ಇದರದ್ದು ಸ್ಪೆಷಾಲಿಟಿ ಏನಂದರೆ ಈ ಪರ್ಟಿಕ್ಯುಲರ್ ಕಲೆಕ್ಷನ್ ಬಂದ್ಬಿಟ್ಟು ಜೆಮ್ ಸ್ಟೋನಿಂದ ಮಾಡಿದ್ದಾರೆ. ಯೂಶ್ವಲಿ ಜೆಮ್ ಸ್ಟೋನ್ ಬಂದ್ಬಿಟ್ಟು ಪಾರ್ಟ್ ಆಫ್ ದ ಜ್ಯುವೆಲ್ರಿ ಪೀಸ್ ಆಗಿರ್ತೈತಿ. ಈಗ ಕಂಪ್ಲೀಟ್ ಡಿಸೈನ್ ಎಲಿಮೆಂಟ್ ಆಗಿ ಬಂದಿದೆ. ಇದರಲ್ಲಿ 4 ಜೆಮ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ. ಅಮೆಥಿಸ್ಟ್, ರಷ್ಯನ್ ಎಮರಾಲ್ಡ್ ಮತ್ತು ಟರ್ಮಲಿನ್ ಮತ್ತು ಟರ್ಕಾಯ್ಸ್ ಅಂತ. ಈ ಪರ್ಟಿಕ್ಯುಲರ್ ಡಿಸೈನ್ ಬಂದ್ಬಿಟ್ಟು ಸರ್ಟನ್ ಇನ್ಸ್ಪಿರೇಷನ್ನ ಇನ್ಕ್ಲೂಡ್ ಆಗಿದೆ. ಓಕೆ, ಫ್ರೂಟ್ಸ್, ವೆಜಿಟೇಬಲ್ ಮತ್ತು ಲೀವ್ಸಿಂದ ಇನ್ಸ್ಪಿರೇಷನ್ ಆಗಿದೆ. ಇದು ಸ್ಪೆಸಿಫಿಕಲಿ ಅಮೆರಿಕನ್ ಎಮರಾಲ್ಡ್ ಅಂತ ಏನಿದೆ, ಇದು ನಿಮಗೆ ಯಾವ ಪರ್ಟಿಕ್ಯುಲರ್ ಕಾಂಪಿಟೇಷನಲ್ಲೂ ಸಿಗಲ್ಲ. ಎಕ್ಸ್ಕ್ಲೂಸಿವ್ಲಿ ಫ್ರಮ್ ತನಿಷ್ಕ್ ಇರುತ್ತದೆ ಇದು. ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಅಕ್ಷಯ ತೃತೀಯಕ್ಕೆ ನಾವು ಸ್ಪೆಷಲ್ ಆಫರ್ ಕೂಡ ಇರುತ್ತೆ. ಪ್ಲೇನ್ ಜ್ಯುವೆಲ್ರಿ ಮೇಲೆ ಅಪ್ ಟು 20% ಪ್ಲಸ್ 201 ಆಫರ್ ಪರ್ ಗ್ರಾಮ್. ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾ ಮುಂಬೈನ ರಿವೈಸಿಂಗ್ ಕಮಿಟಿ ಅಂಗಳದಲ್ಲಿದೆ. ಕೆಡಿ ಸಿನಿಮಾಗೆ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ನೀಡಿದ್ದು, ಚಿತ್ರದಲ್ಲಿ ವೈಲೆನ್ಸ್ ಜಾಸ್ತಿ ಇದ್ದ ಕಾರಣ ಆಕ್ಷನ್ ಸೀನ್ಗಳಿಗೆ ಕಟ್ಟು ಮಾಡುವಂತೆ ಸೆನ್ಸಾರ್ ಬೋರ್ಡ್ ಹೇಳಿತ್ತು. ಆದರೆ ರಕ್ತಸಿಕ್ತ ಸನ್ನಿವೇಶಗಳಿಗೆ ಕತ್ತರಿ ಹಾಕಲು ಪ್ರೇಮ್ ನಕಾರ ಮಾಡಿದ್ದಾರೆ. ಹೀಗಾಗಿ ರಕ್ತಸಿಕ್ತ ಆಕ್ಷನ್ ಸೀನ್ಗಳಿಗೆ ಕತ್ತರಿ ಹಾಕದ ಕಾರಣ ರಿವೈಸಿಂಗ್ ಕಮಿಟಿಗೆ ಕೆಡಿ ಸಿನಿಮಾ ಹೋಗಿದೆ. ಐಪಿಎಲ್ 19ನೇ ಆವೃತ್ತಿಯ 25ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಗುಜರಾತ್ ಆಡಿರುವ 4 ಪಂದ್ಯದಲ್ಲಿ 2 ಮಾತ್ರ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇನ್ನು ಕೋಲ್ಕತಾ ಈ ಆವೃತ್ತಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದು, ಆಡಿರುವ 5 ಪಂದ್ಯಗಳ ಪೈಕಿ 4 ಪಂದ್ಯಗಳಲ್ಲಿ ಸೋಲು ಕಂಡಿದ್ದು, 1 ಪಂದ್ಯ ಮಳೆಯಿಂದ ರದ್ದಾಗಿದೆ. ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ.